ಇವತ್ತಿನ IPL 2026 ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಗೊತ್ತಾ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಡ್ರಿ ಒಂದು ಲೈಕ್, ಸಬ್ಸ್ಕ್ರೈಬ್ ಯಾರಾಗಿಲ್ಲ ಒಡ್ರಿ ಒಂದು ಸಬ್ಸ್ಕ್ರೈಬ್ ಬಟನ್. ಸಬ್ಸ್ಕ್ರೈಬ್ ಆಯ್ತಾ, ಲೈಕ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ IPL 2026 ಅಲ್ಲಿ ಇವತ್ತು ಫ್ಯಾನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಡೇ. ಏನಪ್ಪಾ ಅಂದ್ರೆ ಇವತ್ತೇ ಕ್ಯಾಪ್ಟನ್ ಗಳ ಫೋಟೋ ಶೂಟ್ ಇದೆ ಗುರು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ RCB ಕ್ಯಾಪ್ಟನ್ ರಜತ್ ಪಡೆದರ್ ಅವೈಲೇಬಲ್ ಇದ್ದಾರೆ, ಅವ್ರು ಹೋಗ್ತಾರೆ. CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವೈಲೇಬಲ್ ಇದ್ದಾರೆ, ಅವರು ಹೋಗ್ತಾರೆ. ಸೊ ಸಾಕಷ್ಟು IPL ಟೀಮ್ ನ ಕ್ಯಾಪ್ಟನ್ಸ್ ಅವೈಲೇಬಲ್ ಇದ್ದಾರೆ, ಅವರು ಫೋಟೋ ಶೂಟ್ ಗೆ ಹೋಗ್ತಾರೆ. ಅದ್ರ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ SRH ಕ್ಯಾಪ್ಟನ್ ಸ್ಟಿಲ್ ಪ್ಯಾಟ್ ಕಮಿನ್ಸ್ ಅವರ ಕಂಟ್ರಿಯಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಈಗ ಅವರ ಪ್ಲೇಸ್ಗೆ ಯಾರು ಹೋಗ್ತಾರೆ ಫೋಟೋ ಶೂಟ್ಗೆ, ಕ್ಯಾಪ್ಟನ್ ಫೋಟೋ ಶೂಟ್ಗೆ? ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಏನೋ ಅಭಿಷೇಕ್ ಶರ್ಮಾ ಅವರು ಆ ಒಂದು ಫೋಟೋ ಶೂಟ್ಗೆ ಜಾಯ್ನ್ ಆಗ್ತಾರ ಅಥವಾ ಬೇರೆ ಯಾರಾದ್ರೂ ಆ ಒಂದು ಫೋಟೋ ಶೂಟ್ಗೆ ಕಳಿಸ್ತಾರ? ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನೀವೇನಂತಾರೆ, ಎಷ್ಟಕ್ಕೆ ಪ್ಯಾಟ್ ಕಮಿನ್ಸ್ ಅವರು ಈ ಒಂದು ಫೋಟೋ ಶೂಟ್ಗೆ ಅನ್ಅವೈಲೇಬಲ್ ಇದ್ದಾರೆ, ಅವರ ಪ್ಲೇಸ್ಗೆ ಯಾರು ಹೋಗ್ತಾರೆ ಫೋಟೋ ಶೂಟ್ಗೆ? ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ಪ್ಲೇಯರ್ ಹೆಸರನ್ನು ಹೇಳ್ತೀರಾ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. CSK ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿದೆ, ಅದು ಮಾರ್ಚ್ 22ಕ್ಕೆ ಮೆಗಾ ಈವೆಂಟ್ ನ ಮಾಡ್ತಾ ಇದಾರೆ. ಈ ಒಂದು ಮೆಗಾ ಈವೆಂಟ್ ನಲ್ಲಿ ಏನೆಲ್ಲ ಇರುತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಇರುತ್ತೆ, OG ಪ್ಲೇಯರ್ಸ್ ಎಂಟ್ರಿ ಇರುತ್ತೆ. ನಾನು ನಿನ್ನೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸುರೇಶ್ ರೈನಾ, ಮುರಳಿ ವಿಜಯ್, ಮ್ಯಾಥ್ಯೂ ಹೆಡನ್ ಮತ್ತು ಬದ್ರಿನಾಥ್ ಇಂತಹ ಪ್ಲೇಯರ್ಸ್ ಆ ಒಂದು ಎಂಟ್ರಿ ಇರುತ್ತೆ. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್, ಈ ಒಂದು ಮೆಗಾ ಈವೆಂಟ್ ನಲ್ಲಿ ಒಂದು ಫನ್ ಮ್ಯಾಚ್ ಅಪ್ ಇರುತ್ತೆ. ಅಂದ್ರೆ ಹಳೆಯ ಪ್ಲೇಯರ್ಸ್ ಮತ್ತು ಈಗಿರುವಂತಹ ಪ್ಲೇಯರ್ಸ್ ನಡುವೆ ಆ ಒಂದು ಮ್ಯಾಚ್ ಇರುವಂತಹ ಚಾನ್ಸಸ್ ಇದೆ ಮತ್ತು ಆ ಒಂದು ಮ್ಯೂಸಿಕ್ ಕೂಡ ಇರುತ್ತೆ. ಇದು ಸದ್ಯರುವಂತಹ CSK ಆ ಒಂದು ಮೆಗಾ ಈವೆಂಟ್ ನಲ್ಲಿ ಹೈಲೈಟ್ಸ್ ನೋಡೋಣ ಆ ಒಂದು ಈವೆಂಟ್ ಯಾವ ರೀತಿ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಸ್ಟ್ರೈಟ್ ಅವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ. ಫಸ್ಟ್ ನಾವಿಲ್ಲಿ ನಿನ್ನೆ ಆ ಒಂದು RCB ಕ್ಯಾಂಪ್ಗೆ ಅಂಡರ್-19 ಜೋಡಿ ಜಾಯ್ನ್ ಆಗಿದ್ದಾರೆ, ಅದು ಯಾರು ಅಂತ ಡಿಸ್ಕಷನ್ ಮಾಡಿದ್ರೆ. ಅದಕ್ಕಿಂತ ಮುಂಚೆ ಇದಕ್ಕಿಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಆಕ್ಚುಲಿ ಈಗ RCB ಆ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೀತಾ ಇಲ್ಲ. ಯಾಕಪ್ಪ ಅಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಸ್ಟಿಲ್ ಆ ಒಂದು ವರ್ಕ್ ನಡೀತಾ ಇದೆ. ಅದೇ ಒಂದು ರೀಸನ್ ಮೇಲೆ ಸದ್ಯ ಎಟ್ ದಿ ಮೂಮೆಂಟ್ RCB ಪ್ರಾಕ್ಟೀಸ್ ಕ್ಯಾಂಪ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೀತಿಲ್ಲ. RCB ಪ್ಲೇಯರ್ಸ್ ಎಲ್ಲರೂ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಆಲೂರಿನಲ್ಲಿ ಈ ಒಂದು RCB ಪ್ರೀ ಟ್ರೈನಿಂಗ್ ಕ್ಯಾಂಪ್ ನಡೆಯುತ್ತೆ. ಈಗ ಎರಡು ಅಂಡರ್-19 ಪ್ಲೇಯರ್ಸ್ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಕ್ ಚೌಹಾನ್ ಮತ್ತು ವಿಹನ್ ಮಲ್ಹೋತ್ರಾ ಅವರು ಆಲ್ಸೋ ಟು RCB ಆ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ಗೆ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇವತ್ತು ಕ್ಯಾಪ್ಟನ್ ಗಳ ಫೋಟೋ ಶೂಟ್ ಇದೆ. ಮೇ ಬಿ ಡೆಫಿನೆಟ್ಲಿ ನನ್ನ ಪ್ರಕಾರ RCB ಕ್ಯಾಪ್ಟನ್ ರಜಾತ್ ಪಡೆದರ್ ಇವತ್ತೇ RCB ಕ್ಯಾಂಪ್ಗೆ ಸ್ಟ್ರೈಟ್ ಅವೇ ಜಾಯ್ನ್ ಆಗ್ತಾರೆ ಮತ್ತು ಕೆಲವೊಂದು ಪ್ಲೇಯರ್ಸ್ ಇವತ್ತೇ ಜಾಯ್ನ್ ಆಗಲಿದ್ದಾರೆ. ಯಾರೇ ಜನಾದ್ರೂ ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಈಗಲೇ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಇದು ಆಕ್ಚುಲಿ ಅಫಿಷಿಯಲ್ ಇನ್ಫಾರ್ಮೇಶನ್, ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದಾವೆ. ಫಸ್ಟ್ ಜಾಶ್ ಹೆಜಲ್ವುಡ್ ಮತ್ತು ಬ್ಲಾಕ್ ಡ್ರ್ಯಾಗನ್ ರೊಮಾರಿಯೋ ಶೆಫರ್ಡ್ ಫಸ್ಟ್ ಫ್ಯೂ ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ. ಈಗ ಜಾಶ್ ಹೆಜಲ್ವುಡ್ ಗೊತ್ತಿರದೆ ಅವರಿಗೆ ಸ್ಟಿಲ್ ಆ ಒಂದು ಇಂಜುರಿಯಿಂದ ರಿಕವರ್ ಆಗ್ತಾ ಇದ್ದಾರೆ. ಇನ್ನೊಂದು ನಾವು ಬ್ಲಾಕ್ ಡ್ರ್ಯಾಗನ್ ರೊಮಾರಿಯೋ ಶೆಫರ್ಡ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಫ್ಲೈಟ್ಸ್ ಇಶ್ಯೂ ಇದ್ದಾವೆ. ಆ ಒಂದು ಇಶ್ಯೂಗೋಸ್ಕರ ರೊಮಾರಿಯೋ ಶೆಫರ್ಡ್ ಸ್ವಲ್ಪ ಲೇಟ್ ಆಗಿ RCB ಕ್ಯಾಂಪ್ಗೆ ಜಾಯ್ನ್ ಆಗಲಿದ್ದಾರೆ. ಬಟ್ ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಫಸ್ಟ್ 1 ಅಥವಾ 2 ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ ಜಾಶ್ ಹೆಜಲ್ವುಡ್ ಮತ್ತು ರೊಮಾರಿಯೋ ಶೆಫರ್ಡ್ ಅಂತೇಳಿ ಒಂದು ಅಪ್ಡೇಟ್ ಇದೆ. ಇದು ಮಾತ್ರ ಯಾವುದೇ ರೀತಿಯಾದ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ, ಜಸ್ಟ್ ರಿಪೋರ್ಟ್ಸ್ ಮಾತ್ರ ಸರ್ಕ್ಯುಲೇಷನ್ ಮಾಡ್ತಾ ಇದ್ದಾವೆ. ಏನಾದ್ರೂ ಈ ಒಂದು ರಿಪೋರ್ಟ್ಸ್ ನಿಜ ಆದ್ರೆ ಜಾಶ್ ಹೆಜಲ್ವುಡ್ ಅವರ ಪ್ಲೇಸ್ಗೆ ಡಫಿ ಅಥವಾ ನುವಾನ್ ತುಷಾರ ಅಥವಾ ಮಂಗೇಶ್ ಯಾದವ್ ಬರ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರ ಪ್ಲೇಸ್ ಅಲ್ಲಿ ನನ್ನ ಪ್ರಕಾರ ಜೋರ್ಡನ್ ಕಾಕ್ಸ್ ಇದ್ದಾರೆ ಮತ್ತು ಜಾಕಬ್ ಬೆಥೆಲ್ ಇದ್ದಾರೆ. ಅಥವಾ ಏನಾದ್ರೂ DDPಗೆ ನಂಬರ್ 3 ಆಡಿಸಿದ್ರೆ ಆಸ್ ಎ ಫಿನಿಶರ್ ಆಗಿ ವೆಂಕಟೇಶ್ ಅಯ್ಯರ್ಗೆ ಆಡಿಸುವಂತಹ ಚಾನ್ಸ್ ಕೂಡ ಇದೆ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ನಿರ್ಧಾರ ಮಾಡ್ತಾರೆ ಅಂತೇಳಿ. ಸೊ ನೀವೇನಂತೀರ ಪ್ರತಿಯೊಬ್ಬ RCB ಇಫ್ ಸಪೋಸ್ ಅಲ್ಲಿ ರೊಮಾರಿಯೋ ಶೆಫರ್ಡ್ ಫಸ್ಟ್ 1 ಮ್ಯಾಚ್ ಅಥವಾ 2 ಮ್ಯಾಚ್ ಮಿಸ್ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ಯಾರಿಗೆ ಚಾನ್ಸ್ ಕೊಡ್ಬೇಕು? ಜೋರ್ಡನ್ ಕಾಕ್ಸಾ ಅಥವಾ ಜಾಕೋಬ್ ಬೆಥೆಲಾ ಅಥವಾ ವೆಂಕಟೇಶ್ ಅಯ್ಯರ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ IPL 2026
ಫುಲ್ ಶೆಡ್ಯೂಲ್ ಯಾವಾಗ ಬರುತ್ತೆ ಅಂತೇಳಿ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾ ಇದ್ರು. ಇವತ್ತು ಒಂದು ಕ್ಲಾರಿಟಿ ಬಂದಿದೆ. ಏನಪ್ಪಾ ಅಂದ್ರೆ ಇವತ್ತೇ ಆ ಒಂದು ಎಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಮೇ ಬಿ ಈ ಒಂದು ಶೆಡ್ಯೂಲ್ ಬಂದಾಗ ನಮ್ಮ BCCI ಇದ್ರು ನಾಳೆ ಅಥವಾ ನಾಡ್ದ ಅಫಿಷಿಯಲ್ ಆಗಿ IPL 2026 ಫುಲ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ಮಾತ್ರ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತೀನಿ. ಸೊ ಈಗ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗಿದ್ರೆ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಇದಷ್ಟೆಲ್ಲ ಮುಂದೆ ಬರುವಂತಹ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಹೊಡ್ರಿ ಒಂದು ಫಟಾಫಟ ಲೈಕ್, ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡ್ರಿ.